ನನ್ನ ಯೂಟ್ಯೂಬ್ನ ಅರ್ನಿಂಗ್ಸ್ನ ಬಗ್ಗೆ ತುಂಬ ಜನರಿಗೆ ಒಂದು ಡೌಟ್ ಇತ್ತು. ಸೊ ತುಂಬ ಜನರ ಕ್ವಶನ್ ಮಾರ್ಕ್ ಇವತ್ತಿಗೆ ಎಂಡ್ ಆಗ್ಬೋದು. ಕ್ಲೋಸ್ ಟು 15,000 ಫಾಲೋವರ್ಸ್ ಇದ್ದಾರೆ. ಇನ್ನೊಂದು 1,000 ಆದರೆ 15,000 ಆಗ್ತಾರೆ. ನೋಡ್ತಾ ಇರ್ಬೋದು ಯೂಟ್ಯೂಬ್ನಲ್ಲಿ ಶಾರ್ಟ್ಸಲ್ಲಿ ಪಾಪ್ಯುಲರ್ ವೀಡಿಯೋಸ್ ಅಂತ ನೋಡಿದರೆ ಗೊತ್ತಾಗ್ಬೋದು. ಅದರಲ್ಲಿ ಆಲ್ಮೋಸ್ಟ್ ಒಂದು 50 lakhs ಹೋಯಿತು ಆ ಒಂದು ವೀಡಿಯೋ. ಈಗ ಒಂದು ವ್ಲಾಗ್ ಅಪ್ಲೋಡ್ ಮಾಡಿದ ಮೇಲೆ ಅಂದರೆ ಈಗ ಒಂದು 20 ವ್ಲಾಗಲ್ಲಿ ನನಗೆ ಬಂದಿರುವಂತಹ ಫಾಲೋವರ್ಸ್ ಒಂದು 700 ಫಾಲೋವರ್ಸ್ ಬಂದಿರ್ಬೋದು ಅಂತ ಅಂದ್ಕೊಳ್ತೇನೆ ಅಷ್ಟೇ. ಇನ್ನು ಬೇರೆ ಬೇರೆ ರೀತಿಯಾದಂತಹ ಮೋಡಿಫಿಕೇಷನ್ಸ್ ಆದಂತಹ ಬೈಕ್ನ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತೇನೆ. ಹೈ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಿಸ್ಟರ್ ಸ್ಟ್ರೀಟ್ ಪೈಲಟ್. ನಾನು ನಿಮ್ಮ ಬ್ಲೇಸ್ ಮಾತಾಡ್ತಾ ಇದ್ದಾನೆ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೇನೆ. ಟೈಮ್ ಬಂದುಬಿಟ್ಟು ಆಲ್ಮೋಸ್ಟ್ ಒಂದು 5:30 ಆಯಿತು ಸಂಜೆ. ಸೊ ಯೂಟ್ಯೂಬ್ನ ತಮ್ನೇಲ್ ನೋಡಿ ಗೊತ್ತಾಗಿರ್ಬೋದು ಈಗ ಯಾವ ವಿಷಯದ ಕುರಿತಾಗಿ ಈ ಒಂದು ವಿಡಿಯೋ ಮಾಡ್ತಾ ಇದ್ದೇನೆ ಅಂತ ಹೇಳುವಂಥದ್ದು. ನನ್ನ ಯೂಟ್ಯೂಬ್ನ ಅರ್ನಿಂಗ್ಸ್ನ ಬಗ್ಗೆ ತುಂಬ ಜನರಿಗೆ ಒಂದು ಡೌಟ್ ಇತ್ತು ಅಥವಾ ಒಂದು ಕ್ವಶನ್ ಮಾರ್ಕ್ ಇತ್ತು. ಎಷ್ಟು ಹಣ ಗಳಿಸ್ತಾನೆ ಅಥವಾ ಒಂದು ಮಂತ್ಲಿ ಸ್ಯಾಲರಿ ಎಷ್ಟು, ಯೂಟ್ಯೂಬ್ ಚಾನಲಲ್ಲಿ ಎಷ್ಟು ಗಳಿಸ್ತಾ ಇದ್ದಾನೆ ಅಂತ ಹೇಳುವಂಥದ್ದು ತುಂಬ ಜನರ ಒಂದು ಕ್ವಶನ್ ಮಾರ್ಕ್ ಅಥವಾ ಡೌಟ್ ಕೂಡ ಆಗಿತ್ತು. ಎಸ್ಪೆಷಲಿ ನನ್ನ ಒಂದು ಫಾಲೋವರ್ಸ್ ಆಗಿರ್ಬೋದು ಅಥವಾ ಒಂದು ಸಬ್ಸ್ಕ್ರೈಬರ್ಸ್ನ ತುಂಬ ಜನರ ಒಂದು ಕ್ವಶನ್ ಮಾರ್ಕ್ ಆಗಿತ್ತು. ಆ ಒಂದು ಕ್ವಶನ್ಗೆ ನಾನು ಆನ್ಸರ್ ಕೊಡಬೇಕಂತ ಹೇಳುವಂತಹ ಒಂದು ಉದ್ದೇಶದಿಂದ ಈ ವಿಡಿಯೋ ಮಾಡ್ತಾ ಇದ್ದಾನೆ. ಸೊ ತುಂಬ ಜನರ ಕ್ವಶನ್ ಮಾರ್ಕ್ ಇವತ್ತಿಗೆ ಎಂಡ್ ಆಗ್ಬೋದು. ಕೊನೆ ತನಕ ನೋಡಿ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತಹ ಒಂದು ಸಬ್ಸ್ಕ್ರೈಬ್ ಬಟನ್ ಏನುಂಟು ಅದನ್ನು ಕೂಡ ಪ್ರೆಸ್ ಮಾಡಿ. ಆ್ಯಂಡ್ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡೋದ್ರಿಂದ ನಾನು ಹಾಕುವಂತಹ ಎಲ್ಲ ವೀಡಿಯೋಸ್ ಫಸ್ಟಿಗೆ ನಿಮಗೆ ಬರ್ತದೆ. ಪುನಃ ಟಾಪಿಕ್ಗೆ ಬರುವ ಯೂಟ್ಯೂಬ್ನ ಅರ್ನಿಂಗ್ಸ್ನ ಬಗ್ಗೆ. ಆಲ್ಮೋಸ್ಟ್ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ನೋಡೋದು ಅಂತ ಹೇಳಿದರೆ ಕ್ಲೋಸ್ ಟು 15,000 ಫಾಲೋವರ್ಸ್ ಇದ್ದಾರೆ. ಇನ್ನೊಂದು 1,000 ಆದರೆ 15,000 ಆಗ್ತಾರೆ. ಆ್ಯಂಡ್ ಯೂಟ್ಯೂಬ್ನಲ್ಲಿ ಹಣ ಗಳಿಸಬೇಕಂತ ಹೇಳಿದರೆ ಆಲ್ಮೋಸ್ಟ್ ಒಂದು ಕಮ್ಮಿ ಅಂತ ಹೇಳಿದರೆ 1,000 ಸಬ್ಸ್ಕ್ರೈಬರ್ಸ್ ಬೇಕು. ನನ್ನ ಒಂದು ಚಾನಲಲ್ಲಿ 13,000 ಫಾಲೋವರ್ಸ್ ಇದ್ದಾರೆ. ಸೊ ಎಲ್ಲರಿಗೂ ಗೊತ್ತೇ ಇರ್ತದೆ ಅರ್ನಿಂಗ್ಸ್ ಮಾಡ್ತಾ ಇದ್ದಾನೆ ಅಂತ ಹೇಳುವಂಥದ್ದು. ಬಟ್ ನಾನಿವತ್ತೊಂದು ರಿಯಾಲಿಟಿ ಹೇಳ್ತಾ ಇದ್ದೇನೆ. ನಾನು ಇಷ್ಟರವರೆಗೆ ಯೂಟ್ಯೂಬ್ನಿಂದ 1 ರೂಪಾಯಿ ಕೂಡ ಗಳಿಸಲಿಲ್ಲ. ನೀವು ಹೇಳಿದರೆ ನಂಬ್ತೀರಾ ಇಲ್ವೋ ಗೊತ್ತಿಲ್ಲ. ನಾನು ಅದಕ್ಕಾಗುವಂತಹ ಕೆಲವೊಂದು ಡಾಕ್ಯುಮೆಂಟ್ಸ್ ಏನುಂಟು ಅದನ್ನು ಇಲ್ಲಿ ತೋರಿಸ್ತೇನೆ ಫೋಟೋದ ಮೂಲಕ. ಕೆಲವೊಂದು ನನ್ನ ತಪ್ಪಿನಿಂದ ಅಂದರೆ ಯೂಟ್ಯೂಬ್ ಚಾನಲಲ್ಲಿ ಮಾಡಿರುವಂತಹ ಕೆಲವೊಂದು ತಪ್ಪುಗಳಿಂದ ನಾನು ಇಷ್ಟರವರೆಗೆ 1 ರೂಪಾಯಿ ಕೂಡ ಹಣ ಗಳಿಸಲಿಲ್ಲ. ಸೊ ಈ ರೀತಿಯಾದಂತಹ ತಪ್ಪುಗಳನ್ನು ನೀವು ಯಾರು ಕೂಡ ಮಾಡಬೇಡಿ. ಆ್ಯಂಡ್ ಆದಷ್ಟು 1,000 ಸಬ್ಸ್ಕ್ರೈಬರ್ ಆ್ಯಂಡ್ 4,000 ಗಂಟೆ ಕಂಪ್ಲೀಟ್ ಮಾಡುವ ತನಕ ನೀವು ಆ ಒಂದು ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋ ಅಪ್ಲೋಡ್ ಮಾಡೋದನ್ನು ಬಿಡಬೇಡಿ. 1 ವರ್ಷದಲ್ಲಿ ಯೂಟ್ಯೂಬ್ನಲ್ಲಿರುವಂತಹ ಒಂದು ರೂಲ್ಸ್ ಏನಂತ ಹೇಳಿದರೆ 1 ವರ್ಷದಲ್ಲಿ 1,000 ಸಬ್ಸ್ಕ್ರೈಬರ್ಸ್ ಆ್ಯಂಡ್ 4,000 ಗಂಟೆ ವ್ಯೂಸ್ ಆಗಬೇಕು. ಸೊ ನನ್ನ ಇದರಲ್ಲಿ ಏನುಂಟು 15,000 ಸಬ್ಸ್ಕ್ರೈಬರ್ಸ್ ಬಂದಿದ್ದಾರೆ. ಬಟ್ ಆಗಿರುವಂತಹ ತಪ್ಪೇನಂತ ಹೇಳಿದರೆ ನನ್ನದರಲ್ಲಿ 4,000 ಗಂಟೆ ವ್ಯೂಸ್ ಆಗಲಿಲ್ಲ. ಸೊ ಆ ಒಂದು ರೀಸನಿಂದ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಏನುಂಟು ಇಷ್ಟರವರೆಗೆ 1 ರೂಪಾಯಿ ಕೂಡ ಹಣ ಗಳಿಸಲಿಕ್ಕೆ ಆಗಲಿಲ್ಲ. ಸೊ ಆ ಒಂದು ರೀಸನಿಂದ ಈಗ ಅಗೈನ್ ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೇನೆ. ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ 4 ಇಯರ್ಸ್ ಆಯಿತು. ಇನ್ಸ್ಟಾಗ್ರಾಮಲ್ಲಿ ಲಿರಿಕ್ಸ್ ಇರುವಂತಹ ವೀಡಿಯೋಸ್ ಎಲ್ಲ ಕ್ರಿಯೇಟ್ ಮಾಡ್ತಾ ಇದ್ದೆ. ಸೊ ಅದನ್ನೆಲ್ಲ ಅಪ್ಲೋಡ್ ಮಾಡ್ತಾ ಇದ್ದೆ. ಹಾಗೆ ಆ ಒಂದು ಅಪ್ಲೋಡ್ ಮಾಡಿದಂತಹ ವೀಡಿಯೋಸ್ ಏನುಂಟು ಅಗೇನ್ ನಾನು ಯೂಟ್ಯೂಬ್ನಲ್ಲಿ ಶಾರ್ಟ್ಸ್ ಮೂಲಕ ಅಪ್ಲೋಡ್ ಮಾಡ್ತಾ ಇದ್ದೆ. ಸೊ ಅದರಲ್ಲಿ ಅಷ್ಟೊಂದು ಇದು ಬರಲಿಲ್ಲ, ಆ ಫಾಲೋವರ್ಸ್ ಏನು ಬರಲಿಲ್ಲ. ಜಸ್ಟ್ ಒಂದು ಕ್ಲೋಸ್ ಟು 1,000 ಫಾಲೋವರ್ಸ್ ಏನೋ ಬಂದಿದ್ದರು. ಆ್ಯಂಡ್ ಅದಾದಮೇಲೆ ನಾನು ಬೈಕ್ನ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಬೈಕ್ನ ವೀಡಿಯೋದಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಂದು ವೀಡಿಯೋ, ಒಂದು ರಾ ವೀಡಿಯೋ ನೋಡ್ತಾ ಇರ್ಬೋದು. ಯೂಟ್ಯೂಬ್ನಲ್ಲಿ ಶಾರ್ಟ್ಸಲ್ಲಿ ಪಾಪ್ಯುಲರ್ ವೀಡಿಯೋಸ್ ಅಂತ ನೋಡಿದರೆ ಗೊತ್ತಾಗ್ಬೋದು. ಅದರಲ್ಲಿ ಒಂದು ವೀಡಿಯೋ ಕಾಣ್ತಾ ಇರ್ಬೋದು. ಜಸ್ಟ್ ಎಂಥದೂ ಇಲ್ಲ ಆ ವೀಡಿಯೋದಲ್ಲಿ. ಬಟ್ ಅದು ಆಲ್ಮೋಸ್ಟ್ ಒಂದು 50 lakhs ಹೋಯಿತು ಆ ಒಂದು ವೀಡಿಯೋ ವ್ಯೂಸ್. ಸೊ ಅದರಲ್ಲಿ ಬಂದಿರುವಂತಹದ್ದು ಫಾಲೋವರ್ಸ್. ಆ್ಯಂಡ್ ಕೆಲವೊಂದು ವೀಡಿಯೋಸಲ್ಲಿ ಅದು ಬಿಟ್ಟರೆ ಕೂಡ ಬೇರೆ ಬೇರೆ ವೀಡಿಯೋಸಲ್ಲಿ ಒಂದು 4-5 ವೀಡಿಯೋದಲ್ಲಿ ಫಾಲೋವರ್ಸ್ ಬಂದಿದ್ದಾರೆ, ತುಂಬ ಜಾಸ್ತಿ ಬಂದಿರುವಂಥದ್ದು. ಅದು ಬಿಟ್ಟರೆ ಮತ್ತೆ ಎಲ್ಲ ವೀಡಿಯೋಸಲ್ಲಿ ಕೂಡ 1, 2, 3, 4 ಆ ರೀತಿ ಫಾಲೋವರ್ಸ್ ಬರ್ತಾಯಿದ್ರು, ಅಂದರೆ ಸಬ್ಸ್ಕ್ರೈಬರ್ಸ್ ಬರ್ತಾಯಿದ್ರು. ಸೊ ಈ ರೀತಿ ನನ್ನ ಒಂದು ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಆಗಿರುವಂತಹದ್ದು. ಸೊ ಅದಾದಮೇಲೆ ನಾನು ಯೂಟ್ಯೂಬ್ನಲ್ಲಿ ತಮ್ನೇಲ್ ಹಾಕಿರುವಂತಹ ಅಥವಾ ಒಂದು ಬ್ಲಾಗ್ ಆಗಿರ್ಬೋದು ಈ ರೀತಿಯಾದಂತಹ ವೀಡಿಯೋ ಬಿಡ್ತಾ ಇರಲಿಲ್ಲ. ಸೊ ರೀಸೆಂಟಾಗಿ ಈಗ ಕಾಣ್ತಾ ಇರ್ಬೋದು ನಾನೊಂದು 15 to 20 ವೀಡಿಯೋಸ್ ಏನೋ ಬಿಟ್ಟಿದ್ದೇನೆ.
ಸೊ ಇಷ್ಟು ವಿಡಿಯೋದಲ್ಲಿ ಬಂದಿರುವಂತಹ ಅಂದರೆ ಈಗ ನನ್ನ ಒಂದು ಬ್ಲಾಗ್ ಏನು ಉಂಟು ಸ್ಟಾರ್ಟ್ ಮಾಡಿರುವಂತಹದ್ದು. ಸೊ ಆ ಒಂದು ರೀಸನಿಂದ ಅಷ್ಟರ ಮಟ್ಟಿಗೆ ರೀಚ್ ಆಗ್ತಾ ಇಲ್ಲ. ಈಗ ಗೊತ್ತಾಗಿರ್ಬೋದು ನಿಮಗೆ, ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಯಾವ ಒಂದು ರೀಸನಿಂದ 15,000 ಫಾಲೋವರ್ಸ್ ಇದ್ದರೂ ಕೂಡ ವೀಡಿಯೋಸ್ ರೀಚ್ ಆಗ್ತಾ ಇಲ್ಲ, ಯಾಕೆ ಅಂತ ಹೇಳುವಂತಹದ್ದು. ಈಗ ಒಂದು ವ್ಲಾಗ್ ಅಪ್ಲೋಡ್ ಮಾಡಿದ ಮೇಲೆ, ಅಂದರೆ ಈಗ ಒಂದು 20 ವ್ಲಾಗಲ್ಲಿ ನನಗೆ ಬಂದಿರುವಂತಹ ಫಾಲೋವರ್ಸ್ ಒಂದು 700 ಫಾಲೋವರ್ಸ್ ಬಂದಿರ್ಬೋದು ಅಂತ ಅಂದ್ಕೊಳ್ತೇನೆ ಅಷ್ಟೇ. 700 ಅಲ್ಲ ಇದ್ದರೆ ಒಂದು 500 ಮೇಲೆ ಅಂತ ಹೇಳ್ಬೋದು. ಅಷ್ಟು ಫಾಲೋವರ್ಸ್ ಬಂದಿದ್ದಾರೆ ನನ್ನ ಒಂದು ಯೂಟ್ಯೂಬ್ ಬ್ಲಾಗ್ ಅಪ್ಲೋಡ್ ಮಾಡಿದ ಮೇಲೆ. ಸೊ ಅದರಲ್ಲಿ ತುಂಬ ಒಳ್ಳೆ ರೆಸ್ಪಾನ್ಸ್ ಇದೆ. ನಾನು ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ. ಕೆಲವೊಂದು ವೀಡಿಯೋಸ್ 2000 ವ್ಯೂಸ್ ಎಲ್ಲ ಹೋಗಿದೆ. ಸೊ ತುಂಬ ಖುಷಿ ಆಗ್ತಾ ಇದೆ ನಿಮ್ಮ ಸಪೋರ್ಟ್ ನೋಡಿ. ಹೀಗೆ ನನ್ನ ಎಲ್ಲ ಬ್ಲಾಗಿಗೂ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೇನೆ. ಆ್ಯಂಡ್ ಬರ್ತಾ ಇನ್ನು ಬೇರೆ ಬೇರೆ ರೀತಿಯಾದಂತಹ ಮೋಡಿಫಿಕೇಷನ್ಸ್ ಆದಂತಹ ಬೈಕ್ನ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತೇನೆ. ರಿವ್ಯೂಸ್ ಎಲ್ಲ ಮಾಡೋದಕ್ಕಿದೆ ತುಂಬ ಬೈಕ್ನ ಬಗ್ಗೆ. ಹಾಗೆ ಇನ್ನು ಆದಷ್ಟು ಬೇರೆ ಬೇರೆ ರೀತಿಯಾದಂತಹ ಚೇಂಜಸ್ ಮಾಡಬೇಕಂತ ಇದ್ದೇನೆ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ. ಅಂದರೆ ಬ್ಲಾಗ್ ಆಗಿರ್ಬೋದು, ಅಥವಾ ಟ್ರಾವೆಲಿಂಗ್ ವೀಡಿಯೋಸ್ ಆಗಿರ್ಬೋದು, ಆ್ಯಂಡ್ ರಿವ್ಯೂ ವೀಡಿಯೋಸ್ ಆಗಿರ್ಬೋದು. ಈ ರೀತಿಯಾದಂತಹ ಬೇರೆ ಬೇರೆ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತಾ ಇರ್ತಾನೆ. ಟೋಟಲಿ ಎಂಟರ್ಟೈನ್ಮೆಂಟ್ ಇರಬೇಕಂತ ಹೇಳುವಂತಹ ಒಂದೇ ಒಂದು ಉದ್ದೇಶದಿಂದ. ಸೊ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ದೀರಿ, ಎಲ್ಲರೂ ಆ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದಾನೆ ದಯವಿಟ್ಟು. ಹಾಗೆ ಈ ಒಂದು ವಿಡಿಯೋದ ಕೆಳಗಿರುವಂತಹ ಒಂದು ಲೈಕ್ ಬಟನನ್ನು ಆದಷ್ಟು ಪ್ರೆಸ್ ಮಾಡಿ ಈ ಒಂದು ವಿಡಿಯೋ ಯಾವ ರೀತಿ ಇದೆ ಅಂತ ಹೇಳುವಂತಹದ್ದು ಒಂದು ಕಮೆಂಟ್ನ ಮೂಲಕ ತಿಳಿಸಿ. ಸೊ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಗಾಯ್ಸ್. ಸೊ ಈ ಒಂದು ವಿಡಿಯೋ ನಿಮಗೆ ನಿಮ್ಮ ಕ್ವಶನ್ ಮಾರ್ಕಿಗೆ ಏನುಂಟು ಆನ್ಸರ್ ಕೊಟ್ಟಿದೆ ಅಂತ ಅಂದ್ಕೊಳ್ತೇನೆ. ತುಂಬ ಜನರ ಕ್ವಶನ್ ಮಾರ್ಕ್ ಆಗಿತ್ತು ಇದೊಂದು. ಸೊ ಇದೇ ರೀತಿ ನಾನು ಎಲ್ಲ ನಿಮ್ಮ ಕ್ವಶನ್ ಏನುಂಟು, ಕ್ವಶನ್ ಅಥವಾ ಯಾವುದೇ ರೀತಿಯಾದಂತಹ ಒಂದು ಡೌಟ್ಸ್ ಏನುಂಟು ಇದನ್ನೆಲ್ಲ ಕ್ಲಿಯರ್ ಮಾಡ್ತಾ ಹೋಗ್ತೇನೆ. ಆ್ಯಂಡ್ ಹಾಗೆ ಬೇರೆ ಬೇರೆ ರೀತಿಯಾದಂತಹ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತಾ ಹೋಗ್ತೇನೆ. ದಯವಿಟ್ಟು ಸಬ್ಸ್ಕ್ರೈಬ್ಸ್ ಎಲ್ಲ ಮಾಡ್ತಾ ಇರಿ. ಸೊ ಬಾಯ್ ಗಾಯ್ಸ್.